18 ಅಧ್ಯಾಯ ಭಗವದ್ಗೀತೆಯಲ್ಲೂ ಇಂಥ 18 ವಜ್ರಗಳು, ಕೋಹಿನೂರು ವಜ್ರಗಳಿಗಿಂತೂ ಮಿಗಿಲಾಗಿ ಬೆಲೆ ಬಾಳುವಂತಹ ರತ್ನದಂಥ ಚಿನ್ನದಂತಹ ಭಗವಂತನ ನಲ್ನುಡಿಗಳೇ ಭಗವದ್ಗೀತೆ. ಇಡೀ ಭಗವದ್ಗೀತೆಯ ಸಾರವನ್ನು ತಿಳಿಸ್ತಕ್ಕಂಥದ್ದು. ಎಲ್ಲ ಮರೆತರೂ ಪರವಾಗಿಲ್ಲ, ದೇವರು ಭೂಮಿ ಮೇಲೆ ಯಾಕೆ ಬರ್ತಾನೆ ಅಂತೇಳಿದ ಕತೆ ಇದು. ಪರಿತ್ರಾಣಾಯ ಸಾಧೂನಾಂ, ಯಾರು ತಮ್ಮೆಲ್ಲ ಕರ್ಮವನ್ನು ಭಗವಂತನ ಆರಾಧನಾ ರೂಪವಾಗಿ ಮಾಡ್ತಾ ಇರ್ತಾರೆ, ಯಾರು ಭಗವಂತನನ್ನು ನಂಬಿದ್ದಾರೆ, ಯಾರು ಭಗವಂತನಲ್ಲಿ ಅನನ್ಯವಾಗಿ ಶರಣು ಬಂದಿದ್ದಾರೆ, ನಿನ್ನ ಹೊರೆತು ಪೊರೆಬವರ ನಾನರಿಯೇ ಹರಿಯೇ ಅಂತಂದಿದ್ದಾರೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಅವನ ಕಾಲಿಗೆ ಬಿದ್ದಿದ್ದಾರೆ. ಅವರ ತ್ರಾಣ, ಅವರ ರಕ್ಷಣೆಗೋಸ್ಕರವಾಗಿ. ಯಾರ ರಕ್ಷಣೆ? ಸಾಧೂನಾಂ ಪರಿತ್ರಾಣಾಯ. ಇಲ್ಲಿ ನೋಡ್ರಿ ಒಂದು ಕತೆ ಏನು ಗೊತ್ತಾ, ಅವ ಯಾವ ಜಾತಿ ಹೆಸರು ಹೇಳಿಲ್ಲ, ಇಂಥವ್ರ ಕೈ ಹಿಡಿತೀನಿ ಇಂಥವ್ರನ್ನೊಂದು ಯಾವ್ದಾರ ಜಾತಿ ಹೇಳಿದಾನ? ದೇವರು ಕೈ ಹಿಡಿಬೇಕಾದ್ರೆ ಎಲ್ಲ ಪ್ರಾಣಿಗಳಿಗೆ ಕೈ ಹಿಡಿತಾನೆ, ಮನುಷ್ಯರನ್ನು ಬಿಟ್ಟುಬಿಡಿ. ಆನೆ ಯಾವ ಜಾತಿ ರೀ?